ಹಲೋ ಎಲ್ಲರಿಗೂ ನಮಸ್ಕಾರ. ಅಲ್ಲಿಗೆ ಪನ್ನೆರಡು ಎಲ್ದಿರ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಕಾಣುತ್ತೆ ಬೆಲ್ ಐಕಾನ್ ಆಪ್ಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವಂಥ ಪ್ರತಿ ಒಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಇವತ್ತು ತಮ್ಮನೆಲ್ಲ ನೋಡಿರ್ತೀರ, ಲೈಫ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ಮೇಲೆ ಬೇಜಾನ್ ಸಮಸ್ಯೆಗಳು ಬರ್ತವೆ. ಸೊ ನೀವು ಅದನ್ನು ಎದುರಿಸೋಕ್ಕೆ ರೆಡಿ ಇದ್ರೆ ಮಾತ್ರ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಇಫ್ ನಾಟ್ ದೆನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಸೊ ಓಪನ್ ಆಗಿ ಹೇಳ್ತೀನಿ, ಏನೇನು ಸಮಸ್ಯೆಗಳು ಬರ್ತವೆ ಅಂತಂದರೆ ನೀವೇ ಚೇಂಜ್ ಆಗಿಬಿಡ್ತೀರಾ ಸ್ನೇಹಿತರೆ. ನೀವು ಯಾವ ರೀತಿ ಚೇಂಜ್ ಆಗ್ತೀರಾ ಅಂತಂದರೆ, ಇದು ನೀವಾ ಅಂತ ಕಂಡುಹಿಡಿಯೋ ರೇಂಜಿಗೆ ಚೇಂಜ್ ಆಗ್ತೀರಾ. ಅದು ನೀವಾ ಅಲ್ವಾ ಅಂತ ಕೂಡ ಎಷ್ಟೊಂದು ಜನ ಮರೆತು ಹೋಗ್ತಾರೆ. ಅದು ಯಾವುದೋ ಯಾಕೆ, ನಿಮ್ಮ ಪಾಸ್ಪೋರ್ಟಲ್ಲಿರೋ ಫೋಟೋ ಏನಾದರೂ ನೀವೇನೋ ಪಾಸ್ಪೋರ್ಟ್ ಮಾಡಿದ್ರೆ ಆ ಪಾಸ್ಪೋರ್ಟಲ್ಲಿರೋ ಫೋಟೋಗೂ ಇವಾಗಿರೋ ಫೋಟೋಗೆ ಚೇಂಜ್ ಆಗಿಬಿಡ್ತೀರಾ. ಎಷ್ಟೊಂದು ಕಡೆ ಬ್ಯಾಂಕ್ಗಳಲ್ಗಾದರೆ, ಇಲ್ಲಾಂದರೆ ಎಲ್ಲೋ ಒಂದು ಡ್ರೈವಿಂಗ್ ಲೈಸೆನ್ಸು ಇಲ್ಲ ಆಧಾರ್ ಕಾರ್ಡಲ್ಲಿರೋ ಫೋಟೋ ನೋಡೋಕ್ಕೂ ನಿಮ್ಮನ್ನ ನೋಡೋಕ್ಕೂ ಅಂಥ ಮಟ್ಟಿಗೆ ಚೇಂಜ್ ಆಗಿಬಿಡ್ತೀರಾ. ಸೊ ನೀವೇನಾದರೂ ತುಂಬ ಹೆವಿ ಇರ್ತೀರಾ, ಆಮೇಲೆ ಹೆವಿಯಿಂದ ತುಂಬ ಲೋ ಆಗಿಬಿಡ್ತೀರಾ, ಹಿಂಗೆ ಆಗ್ಬಿಡ್ತೀರಾ. ಅವಾಗ ಖಂಡಿತ ಚೇಂಜ್ ಆಗೇ ಆಗ್ತಿರತ್ತೆ. ಈ ರೀತಿ ನಿಮಗೆ ಇಷ್ಟ ಇದ್ದರೆ ಚೇಂಜ್ ಆಗಲಿಕ್ಕೆ ಮಾತ್ರ ಲೈಫ್ ಯೂಸ್ ಮಾಡಿ, ಅಥವಾ ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂತಂದರೆ, ಇನ್ಫ್ಯಾಕ್ಟ್ ನಾನು ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ಆಧಾರ್ ಕಾರ್ಡಲ್ಲಿ ಇದ್ದಂಥ ಫೋಟೋಗೂ ಇವಾಗಿರೋಂಥ ಫೋಟೋಗೂ ನಾನು ಬೇಜಾನ್ ಅಜಗಜಾಂತರ ಡಿಫ್ರೆನ್ಸ್ ಇದ್ದೀನಿ. ಈ ಡಿಫ್ರೆನ್ಸಿಂದ ತುಂಬ ಜನ ನನ್ನನ್ನು ನೋಟಿಸೇ ಮಾಡೋಕ್ಕಾಗಲ್ಲ, ಇದು ನೀನಲ್ಲ ಅಂತ ಎಲ್ಲ ಕಡೆ ರಿಜೆಕ್ಟ್ ಮಾಡ್ತಾಯಿದ್ರು. ಸೊ ಇದು ನನಗೆ ಸೀರಿಯಸ್ಲಿ ಈ ಚೇಂಜನ್ನ ನಾನು ತಡೆಯೋಕ್ಕಾಗಿಲ್ಲ. ಫಸ್ಟ್ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಇದ್ದಂಥ ಫೋಟೋನ ಚೇಂಜ್ ಮಾಡಿಸಿದ್ದೀನಿ. ಆ್ಯಂಡ್ ಇದೊಂದೇ ಅಲ್ಲ, ಸೊ ಆಧಾರ್ ಕಾರ್ಡ್ ಎಲ್ಲ ಕಡೆ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಸೊ ಆಧಾರ್ ಕಾರ್ಡ್ ಒಂದು ಕಡೆ ಚೇಂಜ್ ಮಾಡಿದೆ. ಆ್ಯಂಡ್ ಈವನ್ ಪಾಸ್ಪೋರ್ಟಲ್ಲಿ ಕೂಡ ಫೋಟೋ ಚೇಂಜ್ ಮಾಡಬೇಕು. ಬಿಕಾಸ್ ಪಾಸ್ಪೋರ್ಟ್ನ ನಾನು ಮಾಡಿಸಿದ್ದು ಶೇಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. ಸೊ ಅದನ್ನು ಕೂಡ ತುಂಬ ಜನ ನನ್ನ ಕ್ಲೈಂಟ್ಸ್ ಹೇಳಿದ್ದಾರೆ, ನನ್ನ ಫ್ರೆಂಡ್ಸು ಆ್ಯಂಡ್ ಕೊಲೀಗ್ಸ್ ಎಲ್ಲ ಹೇಳಿದ್ದಾರೆ. ಸೊ ಅಲ್ಲಿ ಇಂಟರ್ನ್ಯಾಷನಲ್ ಇಮಿಗ್ರೇಷನಲ್ಲಿ ಹೋದಾಗ ಇಲ್ಲ ನೀನೇ ಅಲ್ಲ ಅಂತ ಹೇಳ್ತಾ ಇದ್ರು ಅಂತ. ಸೊ ಇದೆಲ್ಲ ಹಿಂಗೆಲ್ಲ ಚೇಂಜ್ ಆಗ್ತಾರೆ. ಆ್ಯಂಡ್ ಇದೊಂದು ಕಡೆ ಆದರೆ, ನಿಮ್ಮ ಬಾಡಿ ಅಂತೂ ಯಾವ ರೇಂಜಿಗೆ ಚೇಂಜ್ ಆಗ್ತೀರಾ ಅಂತಂದರೆ, ನಂಬಕ್ಕೂ ಆಗಲ್ಲ ಅಂಥ ಮಟ್ಟಿಗೆ ಚೇಂಜ್ ಆಗ್ತೀರಾ. ನಿಮ್ಮ ಬಾಡಿ ಅಂದರೆ ನಿಮ್ಗೆ ಇಷ್ಟ ಆಗುತ್ತೆ, ಈ ರೇಂಜಿಗೆ ಚೇಂಜ್ ಆಗ್ತೀರಾ. ಇದಿಷ್ಟೇ ಮಾತ್ರ ಅಲ್ಲ ಸ್ನೇಹಿತರೆ, ಇದನ್ನು ಬಿಟ್ಟು ಕೂಡ ಚೇಂಜಸ್ ಆಗುತ್ತೆ. ನಿಮ್ಮ ಮೈಂಡ್ ಸೆಟ್ ಅಂತೂ ಕಂಪ್ಲೀಟ್ 180 ಡಿಗ್ರಿ ಚೇಂಜ್ ಆಗುತ್ತೆ. ನೀವೇನು ಯೋಚನೆ ಮಾಡ್ತಿದ್ರು ಆ ರೀತಿ ಯೋಚನೆನೇ ಮಾಡಲ್ಲ. ನಿಮ್ಮ ಥಾಟ್ಸ್ ಎಲ್ಲ ಪಾಸಿಟಿವಿಟಿ ಕಡೆ ಯೋಚನೆ ಮಾಡುತ್ತೆ. ಮುಂಚೆ ಎಲ್ಲ ನನ್ನ ಕೈಯಲ್ಲಿ ಆಗಲ್ಲ, ಇದೆಲ್ಲ ನನಗೆ ಯಾಕೆ ಅಂತ ಇದ್ದೀನಿ ಮುಂಚೆ, ಈಗ ನಾನು ಮಾಡಬೇಕು ಅಂತ ಅಂದ್ಕೊಳ್ಳೋಷ್ಟು ಪಾಸಿಟಿವಿಟಿ ಕಡೆ ನಿಮ್ಮ ಥಾಟ್ಸ್ ಬರುತ್ತೆ. ನನ್ನ ಹತ್ರ ಎಷ್ಟೊಂದು ಕ್ಲೈಂಟ್ಸ್ ಇದ್ದಾರೆ, ಅವರೆಲ್ಲ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 40-45 ವರ್ಷದವರು, ನನಗೆ ಜೀವನನೇ ಬೇಡ ಸರ್, ನಂಗೆ ಜೀವನದ ಮೇಲ್ಗಡೆ ಜಿಗುಪ್ಸೆ ಬಂದುಬಿಟ್ಟಿದೆ, ನಂಗೆ ಸಾಕು ನನ್ನ ಜೀವನ ಅಂತ ಇದ್ದವರೆಲ್ಲ ಈಗ ನಾನು ಹೊಸದೇನಾದರೂ ಮಾಡಬೇಕು, ನಾನು ಜೀವನದಲ್ಲಿ ಏನಾದರೂ ಹುಮ್ಮಸ್ಸಿದೆ, ನಾನು ಏನೋ ಮಾಡಬೇಕು ಅಂತ. ನನ್ನ ಕ್ಲೈಂಟ್ ಒಬ್ಬರು, ಅವರು ಒಂದು ಗೌರ್ಮೆಂಟ್ ಎಂಪ್ಲಾಯ್, ಅವ್ರು ರಿಟೈರ್ಮೆಂಟ್ ಆದಮೇಲೆ ನಂಗೆ ಸಾಕು ನನ್ನ ಜೀವನ ಅಂತ ಮನೇಲಿ ಕುತ್ಕೊಂಡಿದ್ರಂತೆ, ನ್ಯೂಸ್ ಪೇಪರು ಮತ್ತು ಟಿವಿ ನೋಡ್ಕೊಂಡು ಕಾಫಿ ತಿನ್ಕೊಂಡು ಮಕ್ಕಳು ಮೊಮ್ಮಕ್ಕಳ ಜೊತೆ ಆಟಾಡ್ಕೊಂಡು. ಈಗ ಆ ಮನುಷ್ಯ ನಾನು ಲೈಫ್ ಅಸೋಸಿಯೇಟ್ ಆಗ್ತೀನಿ, ನಾನು ಏನಾದರೂ ಮಾಡಬೇಕು ಅಂತ ಬರ್ತಾ ಇದ್ದಾನೆ. ಅಂದರೆ ನೋಡಿ, ಈ ಮಟ್ಟಕ್ಕೆ ಚೇಂಜಸ್ ಆಗುತ್ತೆ ನಿಮ್ಮ ಕೈಲಿ, ನೀವು ಯಾವಾಗ ಬಾಡಿನ ಚೇಂಜ್ ಮಾಡ್ಕೊ. ಇದು ಇಷ್ಟೇ ಅಲ್ಲ, ಇನ್ನೂ ಏನಾಗುತ್ತೆ ಗೊತ್ತಾ, ನೀವೆಲ್ಲಾದರೂ ಹೋದರೆ, ನಿಮ್ಮ ಫ್ಯಾಮಿಲಿ ಫಂಕ್ಷನ್ಗೂ ಇಲ್ಲ ಫ್ರೆಂಡ್ಸ್ ಫಂಕ್ಷನ್ಗೂ ಎಲ್ಲಾದರೂ ಹೋಗಿದ್ರೆ, ನಿಮ್ಮನ್ನ ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡ್ತಾರೆ. ಏನು ಹಿಂಗಿದ್ದ, ಏನು ಹಿಂಗಾಗ್ಬಿಟ್ಟವನೆ, ಏನು ಹಿಂಗಿದ್ಲಿ ಅಮ್ಮ, ಏನು ಹಿಂಗಾಗ್ಬಿಟ್ಟಿದ್ದಾಳೆ ಅಂತ ನಿಮ್ಮನ್ನ ಬಾಯಿ ತೆಗ್ದು ನೋಡ್ಕೊಳ್ತಾರೆ. ತುಂಬ ಜನ ನಿಮ್ಮನ್ನ ಅಪ್ರೋಚ್ ಮಾಡೋಕ್ಕೂ ಕೂಡ ಬರ್ತಾರೆ. ರೆಡಿಯಾಗಿರಿ ಮಾತಾಡೋಕ್ಕೆ. ಅವ್ರಿಗೂ ಕೂಡ ಅಷ್ಟೇ ಲೈಫಲ್ಲಿ ಈ ರೀತಿ ಚೇಂಜಸ್ ಆಗಬೇಕಾಗಿರುತ್ತೆ. ಅವ್ರನ್ನ ರೆಡಿ ಮಾಡೋಕ್ಕೆ ನಿಮ್ಮ ಕೈಲಿ ಮಾತ್ರನೇ ಆಗೋದು. ನೀವು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ, ನಿಮ್ಮನ್ನು ಯಾರು ರೆಡಿ ಮಾಡಿದ್ರೋ ಅವ್ರನ್ನ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ. ಅವ್ರೇನಾದರೂ ನಿಮ್ಮನ್ನು ರೆಡಿ ಮಾಡಿಲ್ಲ ಅಂದರೆ ನೀವು ಹೇಗಿರ್ತಿದ್ರಿ, ಅದನ್ನು ಯೋಚನೆ ಮಾಡ್ಕೊಂಡು ಯಾರಾದರೂ ನಿಮ್ಮ ಹತ್ರ ಬಂದರೆ ಸಹಾಯಕ್ಕೆ ಖಂಡಿತ ಅವ್ರಿಗೆ ಹೆಲ್ಪ್ ಮಾಡಿ. ನಾನೆಲ್ಲರೂ ಫಂಕ್ಷನ್ಸ್ಗೆ ಹೋದರೆ, ರಿಲೇಟಿವ್ಸ್ ಗೆಟ್ ಟುಗೆದರಲ್ಲಿ ಹೋದರೆ, ಆ್ಯಕ್ಚುಲಿ ಅವ್ರು ಕೇಳ್ತಾರೆ, ನಿಮ್ಗಿನ್ನೂ ಮದುವೆನೂ ಆಗಿಲ್ವಾ. ಸೊ ಆ್ಯಕ್ಚುಲಿ ನೋಡಿ, ಹಿಂಗೆ ಆದಂಥ ಚೇಂಜಸ್ ಆಗುತ್ತೆ. ನೀವು ಇದೆಲ್ಲನೂ ನೋಟಿಸ್ ಮಾಡಿ ಈ ರೀತಿಯಾದಂಥ ಚೇಂಜಸ್ ನಿಮ್ಗೆ ಇಷ್ಟ ಇದ್ದರೆ ಖಂಡಿತ ಪ್ರಾಡಕ್ಟ್ಸ್ನ ಸ್ಟಾರ್ಟ್ ಮಾಡಿ. ಈ ರೀತಿಯಾದಂಥ ಚೇಂಜಸ್ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಆರಾಮಾಗಿ ದಪ್ಪಕ್ಕೇರಿ. ಅಮ್ಮ ಮಗಳು ಹೋಗ್ತಾಯಿದ್ರೆ ಅಕ್ಕ ತಂಗಿನ ಅಂದರೆ ಹೌದು ಅಂದ್ಕೊಂಡು ಹೋಗಿ. ಅಮ್ಮ ಮಗ ಹೋಗ್ತಾಯಿದ್ರೆ ನಿಮ್ಮ ಅಮ್ಮನ ನೋಡ್ಬಿಟ್ಟು ಯಾರು ಏನಂತ ಅನ್ಬೋದು, ನಿಮ್ಮ ಅಕ್ಕನ ಅಂತ ಕೇಳ್ಬೋದು, ಇಲ್ಲ ಮಗನ ನೋಡ್ಬಿಟ್ಟು ಯಾರು ಇವರು, ನಿಮ್ಮ ಅಣ್ಣನ ನಿಮ್ಮ ತಮ್ಮನ ಅಂತ ಕೇಳ್ಬೋದು. ನಿಮ್ಗೆ ಅದೇ ಇಷ್ಟ ಆದರೆ ಅದೇ ಹೋಗಿ. ಇಲ್ಲ ಅಮ್ಮ ಮಗ ಹೋಗ್ತಾಯಿದ್ರೆ ಅಣ್ಣ ತಂಗಿ ಅಂತ ಇರಬೇಕು, ಇಲ್ಲ ಅಂತಂದರೆ ನಿಮ್ಮ ತಮ್ಮನ ಅಂತ ಕೇಳೋ ಥರ ಇದ್ದರೆ ದೆನ್ ಶೇಕ್ನ ಸ್ಟಾರ್ಟ್ ಮಾಡಿ. ಆ್ಯಂಡ್ ಯಾರಾದರೂ ಮದುವೆ ಆಗಿರೋಂಥ ಕಪಲ್ಸ್ ಇದ್ದರೆ, ವಯಸ್ಸಾಗ್ಬಿಟ್ಟಿರೋ ಥರ ಕಾಣ್ತಾ ಇರ್ತೀರ, ಓವರ್ ವೆಯ್ಟ್ ಆಗಿಬಿಟ್ಟಿದ್ರೆ, ಮದುವೆನೇ ಆಗಿಲ್ಲ, ನೀವು ಇನ್ನೂ ಲವರ್ಸ್ ಥರ ಇರಬೇಕು ಅಂತ ಅನ್ಕೊಂಡ್ರೆ ಶೇಕ್ನ ಸ್ಟಾರ್ಟ್ ಮಾಡಿ. ಈ ರೀತಿಯಾದಂಥ ಚೇಂಜಸ್ ಆಗಬೇಕಂದ್ರೆ ಮಾತ್ರ ಮಾಡಿ. ಇಲ್ಲ ನಾನು ಇದ್ದಂಗೆ ಇರ್ತೀನಿ ಭಗವಂತ, ನೀನು ಇಟ್ಟಂಗಿರು, ತಿನ್ಕೊಂಡು ಕುಡ್ಕೊಂಡು ಜೀವನನ ಹೆಂಗೋ ನೋಡ್ಕೊಂಡಿರ್ತೀನಿ ಅಂದರೆ ನಿಮ್ಮಿಷ್ಟ. ಯಾರು ಕೇಳ್ತಾರೆ ನಿಮ್ಮನ್ನ? ಕೇಳೋಕ್ಕೆ ಯಾರಿಗಿದೆ ಅಧಿಕಾರ, ಯಾರಿಗಿದೆ ಆ ರೈಟ್ಸು? ಯಾರಿಗೂ ನೀವು ಕೊಟ್ಟಿಲ್ಲ, ಕೊಡ್ಲೂ ಬೇಡಿ.
ನಿಮ್ಮ ಲೈಫ್ ನಿಮ್ಮದೇ ರೂಲ್ಸ್, ನಿಮ್ಮ ಲೈಫ್ ನಿಮ್ಮದೇ ಗೋಲ್ಸ್. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ವೆಯ್ಟ್ ಲಾಸ್ ಬಗ್ಗೆ ಕಂಟಿನ್ಯೂ ಮಾಡಿ. 2026ನೇ ಇಸ್ವಿ ಬಂತು, ಆಲ್ರೆಡಿ ಎಷ್ಟು ದಿನ ಕಳೆದುಬಿಟ್ಟಿದ್ದೀವಿ. ಈಗಲೂ ವೆಯ್ಟ್ ಲಾಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಮಾಡಿ, ನೋ ಪ್ರಾಬ್ಲಮ್, ಮಾಡ್ತಾನೇ ಇರಿ. ಯೋಚನೆ ಮಾತ್ರ ಮಾಡ್ತಾರೆ, ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಬನ್ನಿ. ಮಾಡಬೇಕು ಅಂತೇಳಿ ನಾನು ಮಾಡ್ಸೋಕೆ ರೆಡಿ ಇದ್ದೀನಿ. ನೀವು ಮಾಡಿಸ್ಕೊಳ್ಳೋಕೆ ರೆಡಿ ಇದ್ದರೆ ಖಂಡಿತ ಬನ್ನಿ. ವೆಯ್ಟ್ ಲಾಸ್ಗೆ ನಾನು ಹೇಳಿದ್ದು, ವೆಯ್ಟ್ ಲಾಸ್ ನೀವು ಮಾಡ್ಕೊಳ್ಳೋಕೆ ರೆಡಿ ಇರಬೇಕು. ನಾನು ಮಾಡೋಕ್ಕೆ ಯಾವಾಗಲೂ ರೆಡಿ. ವೆಯ್ಟ್ ಲಾಸ್ನ ವಿತ್ ಹೆಲ್ಪ್ ಪ್ರಾಪರಾಗಿ ನಿಮ್ಗೆ ಗೈಡ್ ಮಾಡಿ ವೆಯ್ಟ್ ಲಾಸ್ ಮಾಡ್ಸೋಕ್ಕೆ ನಾನು ರೆಡಿ ಇದ್ದೀನಿ. ನೀವು ವಿತ್ ಪ್ಯೂರ್ ಇಂಟೆನ್ಷನಲ್ಲಿ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡ್ರೆ ಇವತ್ತೇ ಕರೆ ಮಾಡಿ. ಮೇಲ್ಗಡೆ ಕಾಣ್ತಿರೋಂಥ ನಂಬರ್ಗೆ ನಾನು ನಿಮಗೆ ರೆಡಿ. ಸೊ ತುಂಬ ಕ್ಲೈಂಟ್ಸ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ 2026ಅಲ್ಲಿ. ನಾನು ಅಟ್ಲೀಸ್ಟ್ ಒಂದು 200-250 ಜನರಿಗೆ ವೆಯ್ಟ್ ಲಾಸ್ ಮಾಡಿಸ್ಬೇಕಂತ ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ. ನಾನು ಮಾಡಿಸ್ತೀನಿ. ಅದ್ರಲ್ಲಿ ನೀವು ಯಾರಾದರೂ ಒಬ್ರು ಆಗಬೇಕಂತ ಅಂದ್ಕೊಂಡ್ರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಒಂದು ಅಮೇಸಿಂಗ್ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.